ಭಾರತದಲ್ಲಿರುವ ಒಂದು ದೇವಸ್ಥಾನದಲ್ಲಿ ಇಂದಿಗೂ ವಿಜ್ಞಾನಕ್ಕೂ ಅರ್ಥವಾಗದ ರಹಸ್ಯಗಳು ನಡೆಯುತ್ತಿವೆ. ಈ ದೇವಸ್ಥಾನದ ಮೇಲಿಂದ ಹಕ್ಕಿಗಳು ಕೂಡ ಹಾರುವುದಿಲ್ಲ. ಇನ್ನೊಂದು ಆಶ್ಚರ್ಯ ಅಂದರೆ ಇಲ್ಲಿ ಇರುವ ಧ್ವಜ ಯಾವಾಗಲೂ ಗಾಳಿಗೆ ವಿರುದ್ಧವಾಗಿ ಹಾರುತ್ತದೆ. ಈ ಎಲ್ಲ ರಹಸ್ಯಗಳು ನಡೆಯುತ್ತಿರುವ ದೇವಸ್ಥಾನ ಯಾವುದು ಗೊತ್ತಾ? ಅದು ಒಡಿಸ್ಸಾದ ಪುರಿಯಲ್ಲಿ ಇರುವ ಜಗನ್ನಾಥ ದೇವಾಲಯ. ಈ ದೇವಸ್ಥಾನ ಭಾರತದ ಅತ್ಯಂತ ಪವಿತ್ರ ಹಾಗೂ ರಹಸ್ಯಮಯ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇಲ್ಲಿ ಶ್ರೀಕೃಷ್ಣನು ಜಗನ್ನಾಥ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಹಾಗಾದರೆ ಈ ದೇವಾಲಯದ ಇತಿಹಾಸ ಏನು ಮತ್ತು ಇಲ್ಲಿ ನಡೆಯುವ ಅದ್ಭುತ ರಹಸ್ಯಗಳು ಯಾವ್ಯಾವು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಪುರಿ ಜಗನ್ನಾಥ ದೇವಾಲಯದ ಮಹಿಮೆ ಮತ್ತು ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಇದೀಗ ಪುರಿ ಜಗನ್ನಾಥ ದೇವಾಲಯದ ಇತಿಹಾಸವನ್ನು ನೋಡೋಣ. ಒಡಿಸ್ಸಾ ರಾಜ್ಯದ ಪುರಿಯಲ್ಲಿ ಇರುವ ಜಗನ್ನಾಥ ದೇವಾಲಯವು ಭಾರತದ ಅತ್ಯಂತ ಪವಿತ್ರ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಹಿಂದೂ ಧರ್ಮದ ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಇತಿಹಾಸದ ಪ್ರಕಾರ ಈ ಭವ್ಯ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಗಂಗವಂಶದ ಮಹಾರಾಜರಾದ ಅನಂತವರ್ಮನ ಚೋಡಗಂಗಾದೇವ ಅವರು ನಿರ್ಮಾಣ ಪ್ರಾರಂಭ ಮಾಡಿದರು ಎಂದು ಹೇಳಲಾಗುತ್ತದೆ. ನಂತರ ಅವರ ಉತ್ತರಾಧಿಕಾರಿಯಾದ ಅನಂಗ ಭೀಮದೇವ ದೇವಾಲಯದ ನಿರ್ಮಾಣವನ್ನು ಪೂರ್ಣಗೊಳಿಸಿದರು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಾಲಯದಲ್ಲಿ ಶ್ರೀ ಜಗನ್ನಾಥ ಸ್ವಾಮಿ, ಬಲಭದ್ರ ಮತ್ತು ಸುಭದ್ರಾ ದೇವಿಯರನ್ನು ಪೂಜಿಸಲಾಗುತ್ತದೆ. ಇಲ್ಲಿ ಇರುವ ದೇವರ ವಿಗ್ರಹಗಳು ಕಲ್ಲಿನದು ಅಲ್ಲ, ಇವು ಮರದಿಂದ ನಿರ್ಮಿಸಲ್ಪಟ್ಟಿರುವುದು ಈ ದೇವಾಲಯದ ವಿಶೇಷತೆಯಾಗಿದೆ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ನಡೆಯುವ ನವಕಲೇವರ ಎಂಬ ವಿಶೇಷ ಆಚರಣೆಯಲ್ಲಿ ದೇವರ ವಿಗ್ರಹಗಳನ್ನು ಹೊಸದಾಗಿ ನಿರ್ಮಿಸಲಾಗುತ್ತದೆ. ಇದು ಜಗನ್ನಾಥ ದೇವಾಲಯದ ಅತ್ಯಂತ ಅಪರೂಪದ ಸಂಪ್ರದಾಯವಾಗಿದೆ. ಇದರಿಂದಲೇ ಪುರಿ ಜಗನ್ನಾಥ ದೇವಾಲಯವು ಶತಮಾನಗಳಿಂದ ಭಕ್ತರ ಅಪಾರ ನಂಬಿಕೆ ಮತ್ತು ಭಕ್ತಿಯ ಕೇಂದ್ರವಾಗಿ ಉಳಿದಿದೆ. ಜಗನ್ನಾಥ ಸ್ವಾಮಿಯ ಕತೆ. ಪುರಿಯ ಜಗನ್ನಾಥ ದೇವಾಲಯದ ಹಿಂದೆ ಒಂದು ಆಸಕ್ತಿದಾಯಕ ಪೌರಾಣಿಕ ಕತೆ ಇದೆ. ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಇಂದ್ರದ್ಯುಮ್ನ ಎಂಬ ರಾಜನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಅವನಿಗೆ ಒಂದು ದಿನ ಭಗವಂತನ ದಿವ್ಯ ರೂಪವನ್ನು ಕಾಣಬೇಕು ಎಂಬ ಅಪಾರ ಆಸೆ ಆಯಿತು. ಒಂದು ದಿನ ರಾಜನಿಗೆ ನೀಲಮಾಧವ ಎಂಬ ವಿಷ್ಣುವಿನ ರೂಪದ ಬಗ್ಗೆ ತಿಳಿಯಿತು. ಆ ದೇವರನ್ನು ಒಂದು ಕಾಡಿನೊಳಗೆ ಗುಪ್ತವಾಗಿ ಪೂಜಿಸಲಾಗುತ್ತಿತ್ತು ಎಂದು ಹೇಳುತ್ತಾರೆ. ಆ ದೇವರ ಸ್ಥಳವನ್ನು ಹುಡುಕಲು ರಾಜನು ತನ್ನ ಮಂತ್ರಿಯಾದ ವಿದ್ಯಾಪತಿಯನ್ನು ಕಳುಹಿಸಿದನು. ಬಹಳ ದಿನಗಳ ಹುಡುಕಾಟದ ನಂತರ ವಿದ್ಯಾಪತಿ ಕಾಡಿನೊಳಗೆ ಹೋಗಿ ನೀಲಮಾಧವ ದೇವರ ದರ್ಶನ ಪಡೆದನು. ನಂತರ ಈ ವಿಷಯವನ್ನು ರಾಜನಿಗೆ ತಿಳಿಸಿದನು. ರಾಜನು ಕೂಡ ಅಲ್ಲಿ ಹೋಗಿ ದೇವರ ದರ್ಶನ ಪಡೆಯಲು ಬಯಸಿದನು. ಆದರೆ ರಾಜನು ಅಲ್ಲಿಗೆ ಬಂದಾಗ ಆ ದಿವ್ಯ ಮೂರ್ತಿ ಅಚಾನಕ್ ಮಾಯವಾಯಿತು ಎಂದು ಕತೆ ಹೇಳುತ್ತದೆ. ಇದರಿಂದ ರಾಜನು ತುಂಬ ದುಃಖಗೊಂಡನು. ಆಗ ವಿಷ್ಣುವು ರಾಜನ ಕನಸಿನಲ್ಲಿ ಪ್ರತ್ಯಕ್ಷವಾಗಿ, ನಾನು ಸಮುದ್ರ ತೀರದಲ್ಲಿ ಮರದ ರೂಪದಲ್ಲಿ ಕಾಣಿಸುತ್ತೇನೆ. ಆ ಮರದಿಂದ ನನ್ನ ವಿಗ್ರಹವನ್ನು ನಿರ್ಮಿಸಿ ದೇವಾಲಯ ನಿರ್ಮಿಸು ಎಂದು ಹೇಳಿದನು. ಆಮೇಲೆ ಸಮುದ್ರ ತೀರದಲ್ಲಿ ಒಂದು ಪವಿತ್ರ ಮರ ಸಿಕ್ಕಿತು. ಆ ಮರದಿಂದ ದೇವರ ವಿಗ್ರಹವನ್ನು ನಿರ್ಮಿಸಲು ರಾಜನು ನಿರ್ಧರಿಸಿದನು. ಆ ಸಮಯದಲ್ಲಿ ಒಬ್ಬ ವೃದ್ಧ ಶಿಲ್ಪ ರಾಜನ ಬಳಿಗೆ ಬಂದನು. ಅವನು ತಾನೇ ವಿಗ್ರಹಗಳನ್ನು ಕೆತ್ತನೆ ಮಾಡುತ್ತೇನೆ ಎಂದು ಹೇಳಿದನು. ಆ ವೃದ್ಧನು ನಿಜವಾಗಿ ದೇವಶಿಲ್ಪಿಯಾದ ವಿಶ್ವಕರ್ಮ ರೂಪದಲ್ಲಿ ಬಂದಿದ್ದನು ಎಂದು ಕತೆ ಹೇಳುತ್ತದೆ. ಆದರೆ ಅವನು ಒಂದು ಷರತ್ತು ಹಾಕಿದನು. ತಾನು ಒಂದು ಕೊಠಡಿಯಲ್ಲಿ ಒಂಟಿಯಾಗಿ 21 ದಿನ ವಿಗ್ರಹಗಳನ್ನು ಕೆತ್ತನೆ ಮಾಡುತ್ತೇನೆ. ಆ ಸಮಯದಲ್ಲಿ ಯಾರೂ ಬಾಗಿಲನ್ನು ತೆರೆಯಬಾರದು ಎಂದು ಹೇಳಿದನು. ರಾಜನು ಅದಕ್ಕೆ ಒಪ್ಪಿಕೊಂಡನು. ಆದರೆ ಹಲವು ದಿನಗಳು ಯಾವುದೇ ಕೋಣೆಯೊಳಗೆ ಶಬ್ದ ಕೇಳಿಸದೇ ಇದ್ದುದರಿಂದ ರಾಜ ಮತ್ತು ರಾಣಿ ಆತಂಕಗೊಂಡರು. ಕೊನೆಗೆ ಅವರು ಬಾಗಿಲು ತೆರೆದಾಗ ಆ ವೃದ್ಧ ಶಿಲ್ಪಿ ಅಚಾನಕ್ ಕಾಣೆಯಾಗಿದ್ದನು.
ಆ ಸಮಯದಲ್ಲಿ ವಿಗ್ರಹಗಳು ಸಂಪೂರ್ಣವಾಗಿ ಪೂರ್ಣವಾಗಿರಲಿಲ್ಲ. ಆದ್ದರಿಂದ ಇಂದಿನ ವಿಗ್ರಹಗಳು ಕೈಗಳು ಪೂರ್ಣವಾಗಿಲ್ಲ, ಕಾಲುಗಳು ಇಲ್ಲ, ದೊಡ್ಡ ಕಣ್ಣುಗಳು ಮಾತ್ರ ಇವೆ. ಜಗನ್ನಾಥ ಸ್ವಾಮಿ ಎಂದರೆ ವಾಸ್ತವವಾಗಿ ಶ್ರೀಕೃಷ್ಣ ಪರಮಾತ್ಮನ ರೂಪ ಎಂದು ಭಕ್ತರು ನಂಬುತ್ತಾರೆ. ಬಲಭದ್ರೆ ಅಂದರೆ ಬಲರಾಮ, ಸುಭದ್ರ ಅಂದರೆ ಕೃಷ್ಣನ ಸಹೋದರಿ. ಜಗನ್ನಾಥ ದೇವಾಲಯದ ರಹಸ್ಯಗಳನ್ನು ನೋಡೋಣ. ಜಗನ್ನಾಥ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಪವಿತ್ರ ಮತ್ತು ರಹಸ್ಯಮಯ ಸಂಪ್ರದಾಯವೇ ನವಕಲೇಬರ. ನವ ಅಂದರೆ ಹೊಸದು, ಕಲೇಬರ ಅಂದರೆ ದೇಹ, ಅಂದರೆ ದೇವರಿಗೆ ಹೊಸ ದೇಹ ನೀಡುವ ಸಂಪ್ರದಾಯ. ನವಕಲೇಬರ ಸುಮಾರು 12 ಅಥವಾ 19 ವರ್ಷಗಳಿಗೊಮ್ಮೆ ಮಾತ್ರ ನಡೆಯುತ್ತದೆ. ನವಕಲೇಬರದಲ್ಲಿ ಏನು ಮಾಡುತ್ತಾರೆ? ಮೊದಲು ಪೂಜಾರಿಗಳು ಕಾಡಿನಲ್ಲಿ ದಿವ್ಯ ನೀಮ್ ಮರ ಹುಡುಕುತ್ತಾರೆ. ಆ ಮರವನ್ನು ಬ್ರಹ್ಮ ಮರ ಎಂದು ಕರೆಯುತ್ತಾರೆ. ಆ ಮರದಿಂದ ಜಗನ್ನಾಥ, ಸುಭದ್ರ ಮತ್ತು ಬಲಭದ್ರ ಅವರ ಹೊಸ ಮರದ ವಿಗ್ರಹಗಳನ್ನು ಮಾಡುತ್ತಾರೆ. ನಂತರ ಹಳೆಯ ವಿಗ್ರಹದೊಳಗೆ ಇರುವ ಪವಿತ್ರ ರಹಸ್ಯ ಪದಾರ್ಥವನ್ನು ತೆಗೆದು ಹೊಸ ವಿಗ್ರಹದೊಳಗೆ ಇಡುತ್ತಾರೆ. ಏನಿದು ಪವಿತ್ರ ರಹಸ್ಯ ಪದಾರ್ಥ ಅಂದರೆ ಅದು ಶ್ರೀಕೃಷ್ಣನ ದಿವ್ಯ ಹೃದಯ ಅಥವಾ ಬ್ರಹ್ಮ ಪದಾರ್ಥ ಎಂದು ಹೇಳುತ್ತಾರೆ. ಈ ಕೆಲಸವನ್ನು ರಾತ್ರಿ ಸಮಯದಲ್ಲಿ ಅತ್ಯಂತ ರಹಸ್ಯವಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ಪೂಜಾರಿಗಳು ಕಣ್ಣುಗಳನ್ನು ಮುಚ್ಚಿಕೊಂಡೇ ಆ ಪವಿತ್ರ ಪದಾರ್ಥವನ್ನು ಹೊಸ ವಿಗ್ರಹದೊಳಗೆ ಪ್ರತಿಷ್ಠಾಪಿಸುತ್ತಾರೆ. ನಂತರ ಹಳೆಯ ವಿಗ್ರಹಗಳನ್ನು ದೇವಾಲಯದೊಳಗಿನ ಪವಿತ್ರ ಸ್ಥಳದಲ್ಲಿ ಮುಚ್ಚುತ್ತಾರೆ. ಈ ರಹಸ್ಯವನ್ನು ಇಂದಿಗೂ ಯಾರೂ ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಇದೇ ಕಾರಣದಿಂದ ಜಗನ್ನಾಥ ಸ್ವಾಮಿ ದೇವಾಲಯ ಭಾರತದ ಅತ್ಯಂತ ರಹಸ್ಯಮಯ ದೇವಾಲಯಗಳಲ್ಲಿ ಒಂದೆಂದು ಭಕ್ತರು ನಂಬುತ್ತಾರೆ. ಜಗನ್ನಾಥ ದೇವಾಲಯದ ಧ್ವಜ ರಹಸ್ಯ. ಜಗನ್ನಾಥ ದೇವಾಲಯ ಮೇಲೆ ಹಾರುತ್ತಿರುವ ಧ್ವಜವನ್ನು ಪಟಿತ ಪಾವನ ಧ್ವಜ ಎಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಪ್ರತಿದಿನ ಧ್ವಜವನ್ನು ಬದಲಿಸಲಾಗುತ್ತದೆ. ಒಬ್ಬ ಪೂಜಾರಿ ಸುಮಾರು 214 ಅಡಿ ಎತ್ತರದ ಗೋಪುರಕ್ಕೆ ಏರಿ ಹೊಸ ಧ್ವಜವನ್ನು ಕಟ್ಟುತ್ತಾರೆ. ವಿಶೇಷವೇನೆಂದರೆ ಅವರು ಯಾವುದೇ ಸೇಫ್ಟಿ ಬೆಲ್ಟ್ ಇಲ್ಲದೆ ಏರುತ್ತಾರೆ. ಈ ಧ್ವಜ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರುವಂತೆ ಕಾಣುತ್ತದೆ. ಇದನ್ನು ನೋಡಿ ಹಲವರು ಇದನ್ನು ಜಗನ್ನಾಥ ಸ್ವಾಮಿಯ ಅದ್ಭುತ ಎಂದು ನಂಬುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಒಂದು ದಿನ ಧ್ವಜ ಬದಲಿಸದಿದ್ದರೆ ದೇವಾಲಯ 18 ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ಪ್ರತಿದಿನ ಧ್ವಜ ಬದಲಿಸುವ ಸಂಪ್ರದಾಯ ಮುಂದುವರಿಯುತ್ತದೆ. ಜಗನ್ನಾಥ ದೇವಾಲಯದ ಸುದರ್ಶನ ಚಕ್ರ ರಹಸ್ಯ. ಜಗನ್ನಾಥ ದೇವಾಲಯ ಮೇಲ್ಭಾಗದಲ್ಲಿ ಒಂದು ಮಹಾಚಕ್ರ ಇದೆ. ಇದನ್ನು ಸುದರ್ಶನ ಚಕ್ರ ಎಂದು ಕರೆಯುತ್ತಾರೆ. ಈ ಚಕ್ರವನ್ನು ಯಾವ ದಿಕ್ಕಿನಿಂದ ನೋಡಿದರೂ ಅದು ನಮ್ಮ ಕಡೆ ನೋಡುತ್ತಿರುವಂತೆ ಕಾಣುತ್ತದೆ. ಅದು ದೇವರ ದೈವಿಕ ಶಕ್ತಿ ಎಂದು ಭಕ್ತರು ನಂಬುತ್ತಾರೆ. ಜಗನ್ನಾಥ ದೇವಾಲಯದ ಮಹಾಪ್ರಸಾದ ಅಡುಗೆ ರಹಸ್ಯ. ಜಗನ್ನಾಥ ದೇವಾಲಯದಲ್ಲಿ ಸಿದ್ಧವಾಗುವ ಮಹಾಪ್ರಸಾದ ವಿಶ್ವದಲ್ಲಿಯೇ ಅತ್ಯಂತ ಪವಿತ್ರ ಪ್ರಸಾದ ಎಂದು ಭಕ್ತರು ನಂಬುತ್ತಾರೆ. ಈ ಅಡುಗೆಗೆ ಸಂಬಂಧಿಸಿದಂತೆ ಕೆಲವು ಅದ್ಭುತ ರಹಸ್ಯಗಳಿವೆ. ಜಗನ್ನಾಥ ದೇವಾಲಯದ ಅಡುಗೆ ಮನೆ ವಿಶ್ವದಲ್ಲೇ ದೊಡ್ಡ ದೇವಸ್ಥಾನ ಕಿಚನ್ ಎಂದು ಹೇಳಲಾಗುತ್ತದೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಸಾಕಾಗುವಷ್ಟು ಆಹಾರ ತಯಾರಾಗುತ್ತದೆ. ಇಲ್ಲಿ ಎಲ್ಲ ಆಹಾರವನ್ನು ಮಣ್ಣಿನ ಪಾತ್ರೆಗಳಲ್ಲಿ ಮಾತ್ರ ಬೇಯಿಸುತ್ತಾರೆ. ಗ್ಯಾಸ್ ಅಥವಾ ಆಧುನಿಕ ಸ್ಟೋವ್ ಇಲ್ಲ. ಮರದ ಕಟ್ಟಿಗೆ ಬಳಸಿ ಅಡುಗೆ ಮಾಡುತ್ತಾರೆ. ಅಡುಗೆ ಮಾಡುವಾಗ ಆಶ್ಚರ್ಯಕರವಾದ ರಹಸ್ಯ ಎಂದರೆ 5 ರಿಂದ 7 ಮಣ್ಣಿನ ಪಾತ್ರೆಗಳನ್ನು ಒಂದರ ಮೇಲೊಂದು ಇಡುತ್ತಾರೆ. ಆಗ ಮೇಲಿನ ಪಾತ್ರೆಯಲ್ಲಿರುವ ಆಹಾರ ಮೊದಲು ಬೇಯುತ್ತದೆ ಎಂದು ಹೇಳಲಾಗುತ್ತದೆ. ಜಗನ್ನಾಥ ದೇವಾಲಯದಲ್ಲಿ ಪ್ರತಿದಿನ ಸುಮಾರು 56 ವಿಧದ ಮಹಾಪ್ರಸಾದ ತಯಾರಿಸಲಾಗುತ್ತದೆ. ಇದನ್ನು ಛಪ್ಪನ್ ಭೋಗ್ ಎಂದು ಕರೆಯುತ್ತಾರೆ. ಏಕೆ 56 ವಿಧದ ಪ್ರಸಾದ? ಪೌರಾಣಿಕ ನಂಬಿಕೆಯ ಪ್ರಕಾರ ಶ್ರೀಕೃಷ್ಣ ದಿನಕ್ಕೆ 8 ಬಾರಿ ಆಹಾರ ಸೇವಿಸುತ್ತಿದ್ದರು.
ಒಂದು ಬಾರಿ ಅವರಿಗೆ 7 ವಿಧದ ಭೋಗ ಅರ್ಪಿಸುತ್ತಿದ್ದರು. 8 ಬಾರಿ 7 ವಿಧದ ಭೋಗ ಅಂದರೆ 56. ಆದ್ದರಿಂದ 56 ವಿವಿಧ ಭೋಗವನ್ನು ಶ್ರೀಕೃಷ್ಣನಿಗೆ ಅರ್ಪಿಸುವ ಸಂಪ್ರದಾಯ ಬಂದಿದೆ ಎಂದು ಹೇಳುತ್ತಾರೆ. ಜಗನ್ನಾಥ ರಥಯಾತ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ ಜಗನ್ನಾಥ ರಥಯಾತ್ರೆ. ಈ ಮಹೋತ್ಸವವು ಪ್ರತಿ ವರ್ಷ ಜಗನ್ನಾಥ ಟೆಂಪಲ್ದಲ್ಲಿ ನಡೆಯುತ್ತದೆ. ಈ ದಿನ ಜಗನ್ನಾಥ ಸ್ವಾಮಿ, ಬಲಭದ್ರ ಮತ್ತು ಸುಭದ್ರಾ ದೇವಿ 3 ದೊಡ್ಡ ರಥಗಳಲ್ಲಿ ದೇವಾಲಯದಿಂದ ಹೊರಗೆ ಬರುತ್ತಾರೆ. ಈ ರಥಗಳು ದೇವಾಲಯದಿಂದ ಗುಂಡೀಚಾ ದೇವಸ್ಥಾನಕ್ಕೆ ಹೋಗುತ್ತವೆ. ಅಲ್ಲಿ ದೇವರುಗಳು 9 ದಿನಗಳು ಇರುತ್ತಾರೆ. ನಂತರ ಮತ್ತೆ ಜಗನ್ನಾಥ ದೇವಾಲಯಕ್ಕೆ ಮರಳುತ್ತಾರೆ. ಭಕ್ತರ ನಂಬಿಕೆ ಪ್ರಕಾರ ರಥವನ್ನು ಎಳೆದರೆ ಪಾಪಗಳ ದೂರವಾಗಿ ಪುಣ್ಯ ಸಿಗುತ್ತದೆ ಎಂದು ಲಕ್ಷಾಂತರ ನಂಬುತ್ತಾರೆ. ಇದಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಪುರಿಗೆ ಬರುತ್ತಾರೆ. ಇದೇ ರೀತಿ ಜಗನ್ನಾಥ ಟೆಂಪಲ್ನಲ್ಲಿ ನಡೆಯುವ ಅನೇಕ ರಹಸ್ಯಗಳು ಇಂದಿಗೂ ವಿಜ್ಞಾನಕ್ಕೂ ಅರ್ಥವಾಗಿಲ್ಲ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಜಗನ್ನಾಥ ಸ್ವಾಮಿಯ ಕೃಪೆ ಪಡೆಯುತ್ತಾರೆ. ಜಗನ್ನಾಥ ಸ್ವಾಮಿ ನಮ್ಮೆಲ್ಲರಿಗೂ ಶುಭ, ಆರೋಗ್ಯ ಮತ್ತು ಸಂತೋಷ ನೀಡಲಿ ಎಂದು ಪ್ರಾರ್ಥಿಸೋಣ. ಈ ರೀತಿಯ ಇನ್ನಷ್ಟು ದೇವಾಲಯಗಳ ರಹಸ್ಯಗಳನ್ನು ತಿಳಿಯಬೇಕಾದರೆ ಭಕ್ತಿ ಮಂದಿರ ದರ್ಶನಂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಜಗನ್ನಾಥ್.